ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೀವು ಬೀಟ್ರೂಟ್ ಬಟಾಟಿ ಸಾಂಬಾರನ್ನ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹೆಸರು ಹೇಳಿದಂತೆ 1 ಗ್ಲಾಸ್ ತೊಗರಿಬೇಳೆ, 2 ಬೀಟ್ರೂಟು, 2 ಆಲೂಗಡ್ಡೆ ಇವುಗಳನ್ನು ತೊಳೆದು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ಬಿಡಿ. ಓಕೆನಾ. ಆಮೇಲೆ ಇನ್ನೊಂದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಸ್ಟವನ್ನು ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಕಾದ್ಮೇಲೆ 2 ಚಮಚ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಟೊಮಟೊನ ಹಾಕಿ ಬೇಯಿಸ್ಕೊಂಬಿಡಿ. ಆಮೇಲೆ ಒಂದು ಸ್ವಲ್ಪ ಇಂಗು, ಅರಿಶಿನ ಪುಡಿ, ಗರಂ ಮಸಾಲ, ಸಾಂಬಾರು ಪೌಡ್ರು, ಆಮೇಲೆ ಚಿಲ್ಲಿ ಪೇಸ್ಟು, ಖಾರ ಪುಡಿ, ಒಂದು ಅರ್ಧ ಚಮಚದಷ್ಟು ಸಕ್ಕರೆ, ನಾನು ಬೆಲ್ಲ ಹಾಕಿರ್ತೀನಿ, ಇವ್ರು ಸಕ್ಕರೆ ಹಾಕಿದ್ರು. ಇದನ್ನೆಲ್ಲ ಅಂದರೆ ಸಾಂಬಾರಿಗೆ ಕ್ಯಾಶುವಲಾಗಿ ಏನೇನು ಯೂಸ್ ಮಾಡ್ತೀರಿ ಅದನ್ನೆಲ್ಲ ಯೂಸ್ ಮಾಡಿ. ಓಕೆನಾ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಆಮೇಲೆ ನಮ್ಮ ಆಂಟಿ ಹಸಿಮೆಣ್ಸಿಕಾಯಿ ಕುಟ್ಟಿದ್ದಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿದ್ರು. ಒಂದು ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತಮ್ಮ ಅಂತಂದರೆ ಓಕೆ ಆಂಟಿ ಅಂತಂದೆ. ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡಿ. ಆಮೇಲೆ ಇದು ಸಿಟಿ ಹೊಡ್ಸಿರ್ತೀವಲ್ಲ, ಬೇಳೆ, ಬೀಟ್ರೂಟು, ಆಮೇಲೆ ಆಲೂಗಡ್ಡೆ, ಅದನ್ನೊಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಅದಕ್ಕೆ ಹಾಕಿ ಸುರುವಿ ಕುದಿಸ್ಕೊಂಬಿಡಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ಅನ್ನನೂ ರೆಡಿಯಾಗಿತ್ತು ಫ್ರೆಂಡ್ಸ್. ಆವಾಗಲೇ ಆಲ್ರೆಡಿ ಎಲ್ಲರೂ ಕೂತ್ಕೊಂಡಿದ್ವಿ. ನಮ್ಮ ಆಂಟಿನೂ ಸಹ ತಟ್ಟೆಗೆ ಬಡಿಸಿದ್ರು. ನಾವೇನೇ ಊಟವನ್ನು ಮಾಡಬೇಕಂತಂದರೆ ಖುಷಿಯಿಂದ, ಸಂತೋಷದಿಂದ ಊಟ ಮಾಡಿದಾಗ ಅದು ಒಂದು ತೃಪ್ತಿ ಅನಿಸುತ್ತಲ್ಲ ಫ್ರೆಂಡ್ಸ್, ಆ ಥರ ಒಂದು ಖುಷಿ ಆಯಿತು. ನಾವೇನೇ ಒಂದು ಅಡುಗೆನ ಬಡಿಸ್ಬೇಕಾದ್ರೆ ತಟ್ಟೆಗೆ ಉಪ್ಪು, ಉಪ್ಪಿನಕಾಯಿ ಪುಡಿ, ಸಾಂಬಾರು, ಪಲ್ಯ, ಆಮೇಲೆ ಚಪಾತಿ, ಅನ್ನ ಅದನ್ನೆಲ್ಲ ಬಡಿಸ್ಕೊತೀವಿ. ನನ್ನ ಚಾನಲ್ನ ಶಾರ್ಟ್ಸ್ಗಳು ನೋಡ್ಬೋದು. ಲಂಚ್ ತಾಲಿ ಅಂತಲೇ ನಾನು ಶಾರ್ಟ್ಸ್ಗಳನ್ನು ಮಾಡಿರ್ತೀನಿ. ಅದೇ ರೀತಿ ನಮ್ಮ ಆಂಟಿ ಬಡಿಸಿದ್ರು. ತುಂಬ ಖುಷಿಯಿಂದ ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ್. ಅಲ್ಲೊಬ್ಬರು ಹಾಗೆ ಕುಂತಿದ್ದಾರೆ, ಊಟ ಮಾಡ್ತಾ ಇಲ್ಲಲ್ಲ ನಿಮ್ಮ ಜೊತೆ ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ಅವರು ಬಸರಣ್ಣ ಮಗಳು, ಹಾಗಾಗಿ ನಿಮ್ಗೆ ಗೊತ್ತಲ್ಲ, ಬಸರಣ್ಣ ಮಕ್ಕಳು ಸ್ವಲ್ಪ ಊಟ ಅವಾಗವಾಗ ಏನಾದರೂ ತಿಂದಿರ್ತಾರೆ, ಹಸಿವಾಗಿರಲ್ಲ. ಹಾಗಾಗಿ ಊಟ ಆಮೇಲೆ ಮಾಡ್ತೀನಿ ಆಂಟಿ ಅಂತಂದರು. ಓಕೆಪ್ಪ ಅಂತಂದ್ವಿ. ಅದ್ರ ಜೊತೆ ಬಾಳ್ಕದ ಮೆಣ್ಸಿನ್ಕಾಯಿ ಕರೆದಿದ್ದು ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು. ತುಂಬ ಖುಷಿಯಿಂದ ಊಟ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.